JDSನವ್ರು ಹೇಳ್ತಾರೆ ನಿಮ್ಮನ್ನು ಬೇರೆ ಸಮೇತವಾಗಿ ನಾವು ಕಿತ್ತಾಕಬೇಕು ಅಂತ ಪಣ ತೊಟ್ಟಿದ್ದೀವಿ ಅಂತ ಹೇಳಿ. ದೇವ್ರು ಒಳ್ಳೇದು ಮಾಡಲಿ, ದೇವ್ರು ಒಳ್ಳೇದು ಮಾಡಬೇಕು, ಅವ್ರಿಗೆ ದೇವ್ರು ಒಳ್ಳೇದು ಮಾಡಲಿ. ಅಷ್ಟು ಸುಲಭನಾ? ಅಲ್ಲ, ನನಗೆ ಗೊತ್ತಿಲ್ಲ. ದೇವ್ರು ಒಳ್ಳೇದು ಮಾಡಲಿ ಅನ್ನಲ್ಲ. JDS ಕಾರ್ಯಕರ್ತರಿಗೆ ಕರೆ ಕೊಡ್ತಾ ಇದ್ದೀನಿ ನಿಮ್ಮ ಮುಖಾಂತರ. ನಾನೊಬ್ಬ ನಿಮ್ಮ ಕ್ಷೇತ್ರದ ಕಾರ್ಯಕರ್ತ, ಕೆಲಸ ಮಾಡಿದ್ದೇನೆ. ಈ ಜಿಲ್ಲೆಯ ಅಭಿವೃದ್ಧಿಗೆ, ಈ ಕ್ಷೇತ್ರದ ಅಭಿವೃದ್ಧಿಗೆ ನೀವು ತೆನೆ ಹಿತ್ತ ಮಹಿಳೆಯನ್ನ ಇಟ್ಕೊಂಡಿದ್ರಿ. ನಿಮ್ಮ ಯಜಮಾನರು ಅದನ್ನ ಪಕ್ಕಕ್ಕಿಟ್ಟಿದ್ದಾರೆ. ನೀವು ಅವ್ರ ಜೊತೆ ಓಡೋಗಕ್ಕೆ ಹೋಗ್ಬೇಡಿ. ನಾನಿದ್ದೀನಿ ನಿಮ್ಮ ಜೊತೆ ಈ ಜಿಲ್ಲೆ ರಕ್ಷಣೆಗೆ, ಈ ಜಿಲ್ಲೆಯ ಜೊತೆ ಕೆಲಸ ಮಾಡಲಿಕ್ಕೆ. ದಯವಿಟ್ಟು ನನ್ನ ಜೊತೆ ಕೈ ಜೋಡಿಸಿ, ತಾವು ಅಭಿವೃದ್ಧಿಯ ಜೊತೆ ಕೈ ಜೋಡಿಸಿ. ನಾನು ಕೂಡ ನಿಮ್ಮ ಒಬ್ಬ ಅಣ್ಣ ತಮ್ಮನಾಗಿ, ನಿಮ್ಮ ಕುಟುಂಬದ ಒಬ್ಬ ಸದಸ್ಯನಾಗಿರ್ತೀನಿ. ದಯವಿಟ್ಟು ನನ್ನ ಜೊತೆ ಬನ್ನಿ ಅಂತ ಹೇಳಿ ಅವ್ರಿಗೆ ಮುಕ್ತವಾದಂಥ ಆಹ್ವಾನವನ್ನು ಕೊಡ್ತಾ ಇದ್ದೀನಿ. ಸಂದರ್ಶನದ ಮೂಲಕವಾಗಿ ಆಪರೇಷನ್ ಶುರು ಮಾಡ್ಬಿಟ್ರಿ. ಎಸ್. ಹಂಗಿದ್ರೆ ಕುಮಾರಸ್ವಾಮಿ ಅವ್ರು ಹೇಳಿದ್ರಲ್ಲಿ ಯಾವ ತಪ್ಪು ಇಲ್ಲ. ಹಂಗಿದಾಗ ಶಾಲೆ ಹಾಕ್ಬಿಟ್ಟು ರಾತ್ರಿ ಮನೆ ಕರ್ಕೊಂಡು ಹೋಗ್ಬಿಡ್ತಾರೆ ಅಂತೇಳಿ. ಅಯ್ಯೋ, ಕುಮಾರಸ್ವಾಮಿ ಅವ್ರ ಪಾಪ ಆರೋಗ್ಯ ಸರಿ ಹೋಗ್ಲಿ, ಆಮೇಲೆ ನೋಡಿದ್ರೆ ಆಯ್ತು. ನೀವೇನೋ ಡಾಕ್ಟರ್ ಮಂಜುನಾಥ್ ಅವ್ರ ವಿಚಾರದಲ್ಲಿ ಸೈಲೆಂಟ್ ಆಗಿದ್ದೀರಾ. ಬಟ್ ಮಾಗಡಿ ಬಾಲಕೃಷ್ಣ ಅವರು, ರಾಮನಗರದ ಇಕ್ಬಾಲ್ ಹುಸೇನ್ ಅವರು, ಅವ್ರ ಮಾತುಗಳು ಮುಳುವಾಗತ್ತಾ, ವರವಾಗತ್ತಾ, ಏನಾಗತ್ತೆ? ಅಲ್ಲ, ಅವ್ರ ಅಭಿಪ್ರಾಯಗಳನ್ನ ಕೆಲವು ವ್ಯಕ್ತಪಡಿಸಿದ್ದಾರೆ. ಸೊ ಚುನಾವಣೆ ಇನ್ನ ಇದೆಯಲ್ಲ, ನೋಡೋಣ.